ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು. ಆತ್ಮೀಯರೇ, ಇಡೀ ಭಾರತೀಯ ದೇಶದ ಪ್ರಜೆಗಳು ಸಂತೋಷ ಪಡುವಂಥ ವಿಚಾರಗಳು ಬಹಳಷ್ಟಿದೆ. ಕಾರಣ ನೂರಾರಿದೆ. ಆದರೆ ಒಂದೇ ಒಂದು ಕಾರಣ ಏನಪ್ಪಾ ಅಂದರೆ PM ಸ್ವನಿಧಿ ಯೋಜನೆ, PM ಸ್ಟ್ರೀಟ್ ವೆಂಡರ್ ಅಂತ ಹೇಳಿ ಲೋನ್ ಕೊಡ್ತಾ ಇದ್ರು ನಮ್ಮ ಮೋದಿಜಿಯವರು. ಆದ್ಮೇಲೆ ಬಹಳ ಸಂತೋಷದ ವಿಚಾರ ಯಾವ್ದು ಗೊತ್ತಾ? ನೋಡಿ, ನಾನು ಕೂಡ ಅಪ್ಲಿಕೇಶನ್ ಕಳೆದ ಬಾರಿ ಹಾಕಿದ್ದೆ, 10,000 ರೂಪಾಯಿ ಬಂದಿತ್ತು. ಹಾಗೆ ಈ ಬಾರಿ ನನಗೆ 25,000 ಅಪ್ರೂವಲ್ ಆಗಿದೆ. ಸಂತೋಷದ ವಿಚಾರ. ಈ ಸಾಲ ಕೊಟ್ಟು ಓಡಾಡಿಸ್ಕೊಂಡು ಹೊಡೆಯೋರಿಗಿಂತ ನಮ್ಮ ಮೋದಿಯವರೇ 100,000 ಪಟ್ಟು ಮೇಲು. ನಾನು ಕೂಡ 25,000ಕ್ಕೆ ಎಲಿಜಿಬಿಲಿಟಿ ಆಗಿದ್ದೀನಿ. ನಂದು ಕೂಡ ಅಪ್ಲಿಕೇಶನ್ ಹಾಕಿದ್ದೀನಿ. 25,000 ನಾನು ಬ್ಯಾಂಕಿಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೊಗೊಂಡೋಗಿ ಕೊಟ್ಟಾಗ ನನಗೆ ಅಪ್ರೂವಲ್ ಆಗುತ್ತೆ. ಇದರಲ್ಲಿ ಸಬ್ಸಿಡಿ ಏನಾದ್ರು ಬಂದರೆ ನೇರವಾಗಿ ನಮ್ಮ ಅಕೌಂಟಿಗೆ ಬರ್ತದೆ, ಇದು ಕೈಗೆ ಕೊಡೋದಿಲ್ಲ. ಹಾಗಾಗಿ ಬಹುದೊಡ್ಡ ಸಂತೋಷ ಏನಪ್ಪ ಅಂದರೆ ಸ್ಟ್ರೀಟ್ ವೆಂಡರ್ಸ್ಗಳಿಗೆ, ಸಣ್ಣ ಪುಟ್ಟ ರಸ್ತೆ ಬದಿ ವ್ಯಾಪಾರಿಗಳಿಗೆ ಬಹಳ ಆಶಾದಾಯಕವಾದಂಥ ಸಂತೋಷದ ವಿಚಾರ. ಮೊದಲನೇ ಕಂತಾಗಿ ನಿಮಗೆ ಸಾಲವಾಗಿ 15,000 ರೂಗಳನ್ನು ನೀಡ್ತಾ ಇದ್ದಾರೆ. ನೀವು 15,000 ಸಂಪೂರ್ಣವಾಗಿ ಹಿಂತಿರುಗಿಸಿದ ನಂತರ ನಿಮಗೆ 25,000 ರೂಪಾಯಿಗೆ ನಿಮಗೆ ಎಲಿಜಿಬಿಲಿಟಿ ಆಗುತ್ತೆ. ಹಾಗೆ 25 ಆದ ನಂತರ 50ಕ್ಕೆ ನಿಮಗೆ ಎಲಿಜಿಬಿಲಿಟಿ. ಅಂದರೆ 25,000ನ ನಿಮಗೆ 18 ಕಂತುಗಳಲ್ಲಿ ನಾವು ಕಟ್ಟಬೇಕಾಗ್ತದೆ. ಪ್ರತಿ ತಿಂಗಳು ECS ಮುಖಾಂತರ ಬ್ಯಾಂಕಲ್ಲಿ ನಿಮಗೆ ಮಿನಿಮಮ್ ಬ್ಯಾಲೆನ್ಸ್ ಒಂದು 2,000 ರೂಪಾಯಿ ನೀವು ಖಂಡಿತವಾಗ್ಲೂ ಇಡಲೇಬೇಕು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಹಾಗೆ ನಿಮ್ದೇನಾದ್ರೂ ಲೋನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ದಯಮಾಡಿ ಹೋಗಿ ಹಳೆ ಲೋನನ್ನು ಸಂಪೂರ್ಣ ಕ್ಲಿಯರ್ ಮಾಡಿ. ಯಾಕೆಂದ್ರೆ ಇದೊಂದು ತಪ್ಪಿನಿಂದ ನಿಮ್ಮ ಜೀವಮಾನದಲ್ಲಿ ನೀವು ಇನ್ನು ಮೇಲೆ ಬ್ಯಾಂಕ್ಗಳಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಲ ತಗೊಳ್ಳೋಕೆ ಚಾನ್ಸ್ ಇರೋದಿಲ್ಲ. ಯಾರೋ ಒಬ್ಬ, ನಾನೇ ಹೀಗೆ ಟೀ ಕುಡಿಬೇಕಾದ್ರೆ ಯಾರೋ ಮಾತಾಡ್ತಿದ್ದ, ಮೋದಿಯವ್ರು ಸಾಲ ಕೊಡ್ತಾರಂತೆ, ತಗೊಂಡ್ಬಿಟ್ಟು ಮಜಾ ಮಾಡಿಬಿಟ್ಬಿಡಿ. ಎಷ್ಟು ಆಶಾಸ್ಪದ ಅಂದ್ರೆ ಇವರು ನಮ್ಮ ಭಾರತ ದೇಶದ ಪ್ರಜೆಗಳ ಅಯೋಗ್ಯರ ಅನ್ನೋದೊಂದು ಪ್ರಶ್ನೆ ಕಾಡ್ತದೆ. ಯಾರೋ ಲೋನ್ ಕೊಡ್ತಾರೆ, ತಗೊಂಬಿಡಿ 10,000 ಸುಳ್ಳು ಡಾಕ್ಯುಮೆಂಟ್ ಕೊಟ್ಟು ಸಾಲ ಕಟ್ಟಬೇಡಿ. ದಯಮಾಡಿ ಇಂಥ ಅವಿವೇಕಿತನದ ಅವರಿಗೆ ಅಲ್ಲೇ ಉತ್ತರ ಕೊಟ್ಟಿದ್ದೀನಿ, ಬೇರೆ ವಿಚಾರ. ಆದರೆ ಭಾರತೀಯ ನಾಗರಿಕರಲ್ಲಿ ತಮ್ಮಲ್ಲಿ ಮನವಿ, ಯಾರು ಒಂದು ಒಳ್ಳೆ ಉಪಯೋಗದ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕೆಲಸವನ್ನು ಉಪಯೋಗಿಸ್ಕೊಂಡು ಸದುಪಯೋಗ ಮಾಡ್ಕೊಳ್ಳೋಣ. ಅದನ್ನು ಹಾಳು ಮಾಡೋ ಅಂಥ ವ್ಯವಸ್ಥೆಗೆ ದಯಮಾಡಿ ಯಾರು ಕೈ ಮಾಡಬೇಡಿ. ಯಾರೋ ಅವಿವೇಕಿಗಳು 3 ಜನ ಮಾಡಿದ್ದಕ್ಕೋಸ್ಕರ ಇಡೀ ಯೋಜನೆ ಹಳ್ಳ ಹಿಡಿಯೋಕೆ ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಮೋದಿ ಹೆಸರಿಗೆ ಬಹಳಷ್ಟು ಜನ ಕಪ್ಪು ಮಸಿ ಬೆಳಿಬೇಕು, ಅವರ ಯೋಜನೆಗಳನ್ನು ತಡೆ ಹಿಡಿಬೇಕು, ಅವರ ಜನಪ್ರಿಯತೆಯನ್ನು ಕುಗ್ಗಿಸಬೇಕು ಅಂತ ನಿರಂತರವಾಗಿ ಇಂಥ ಕುತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಇಂಥದ್ದು ಯಾವುದಕ್ಕೂ ಜಗ್ಗುವಂಥ ದೇಶ ನಮ್ದಲ್ಲ. ಹಾಗಾಗಿ ಆದ್ಮೇಲೆ ದಯಮಾಡಿ ಯಾರು ಕಳೆದ ಬಾರಿ 10,000 ರೂಪಾಯಿ ತಗೊಂಡಿದ್ದೀರಿ, ಈ ಬಾರಿ ತಮಗೆ 25,000 ರೂಗಳನ್ನು ಬ್ಯಾಂಕ್ಗಳಲ್ಲಿ ಕೊಡ್ತಾರೆ. ಅದೇ ಅಪ್ಲಿಕೇಶನ್ ರೀಅಪ್ಲಿಕೇಶನ್ ಮಾಡಿಸಿ, ನಿಮ್ಮ ಲೋನ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೇಳ್ತಾರೆ ಬ್ಯಾಂಕ್ಗಳಲ್ಲಿ, ಆ ಲೋನ್ ಸರ್ಟಿಫಿಕೇಟ್ ತೊಗೊಂಡೋಗಿ ಕೊಡಿ. ಖಂಡಿತವಾಗ್ಲೂ ತಮಗೆ 25,000 ರೂಪಾಯಿದು ಒಂದು ಅಪ್ಲಿಕೇಶನ್ ನಿಮಗೆ ಅಪ್ರೂವಲ್ ಆಗ್ತದೆ. ಸರ್ಕಾರದ ನೇರ ನಿಮ್ಮ ಅಕೌಂಟಿಗೆ ಬ್ಯಾಂಕ್ನವ್ರು ನಿಮಗೆ ಸಾಲ ಕೊಡ್ತಾರೆ. ಅದನ್ನು 18 ತಿಂಗಳ ಕಾಲ ಸಂಪೂರ್ಣವಾಗಿ ನೀವು ಕಟ್ಟಿ ಮುಗಿಸಿದ ನಂತರ ತಮಗೆ 50,000 ರೂಪಾಯಿಗಳನ್ನು ಲೋನ್ ಆಗಿ ಯಾವುದೇ ಶ್ಯೂರಿಟಿ ಇಲ್ಲದೆ ಕೊಡ್ತಾರೆ. ಇವತ್ತು ನೀವು ನೋಡಿದಿರ ಆತ್ಮೀಯರೇ, 10,000ಕ್ಕೆ 2,000 ರೂಪಾಯಿ ಡೈಲಿ ಬಡ್ಡಿ ಲೆಕ್ಕ. ಡೈಲಿ 100 ರೂಪಾಯಿ ಕಟ್ಟೋದು, 200 ರೂಪಾಯಿ ಕೊಟ್ಟೋದು. 20,000 ತಗೊಂಡ್ರೆ 2,000, 200 ರೂಪಾಯಿ 200 ರೂಪಾಯಿ ಕಟ್ಟೋದು. ಅದರ ಬಡ್ಡಿ ಎಷ್ಟಿದೆ ಗೊತ್ತಾ ನಿಮಗೆ? 2,000 ರೂಪಾಯಿ ಹಾಗೆ 10,000 ರೂಪಾಯಿಗೆ 2,000 ರೂಪಾಯಿ ಹಿಡ್ಕೊಂತಾರೆ. ಮತ್ತೆ ನಾವು 10,000 ರೂಪಾಯಿ ಕೊಡ್ಬೇಕು, 4,000 ರೂಪಾಯಿ ಅವ್ರಿಗೆ ಕಟ್ಟಿದಂಗೆ ಆಗ್ತದೆ ನಾವು. ಹಾಗಾಗಿ ಯಾರೋ ಹೇಳ್ತಾರೆ ಕಟ್ಟಬಾರ್ದು, ಮನ್ನಾ ಆಗ್ತದೆ, ಮನ್ನಾ ಮಾಡಿಬಿಡ್ತಾರೆ, ಕಟ್ಟಲೇಬಾರ್ದು ಅಂತ ಹೇಳೋವಂಥ ಅವಿವೇಕಿಗಳು ನಮ್ಮಲ್ಲಿ ಇನ್ನೂ ಬಹಳಷ್ಟು ಜನ ಅವಿದ್ಯಾವಂತರು, ಮೂರ್ಖರು ಇದ್ದಾರೆ. ಅವ್ರ ಮಾತನ್ನು, ಯಾರ ಮಾತನ್ನು ಕೇಳಬೇಡಿ ದಯಮಾಡಿ. ಇದೊಂದು ಅದ್ಭುತ ಯೋಜನೆ, PM ಸ್ವನಿಧಿ ಯೋಜನೆ. ಅದರಲ್ಲೂ ಬಡಬಗ್ಗರಿಗೆ, ಕೂಲಿ ಕಾರ್ಮಿಕರಿಗೆ, ಸಣ್ಣ ಪುಟ್ಟ ಟೈಲರಿಂಗ್ ಕೆಲಸ ಮಾಡೋರಿಗೆ ಎಲ್ಲರಿಗೂ ಬಹಳಷ್ಟು ಅನುಕೂಲವಾದ ಒಂದು ಯೋಜನೆ. 25,000 ರೂಪಾಯಿ ಸಾಲ ಕೊಡೋಣ ಅಂತ ಪುಸ್ತಕಟ್ಟೆ ಯಾರು ಕೊಡೋದಿಲ್ಲ. ಬಡ್ಡಿ ತಗೊಂಡೇ ಕೊಡೋದು, 100ಕ್ಕೆ ಅವತ್ತು ಕಟ್ಟಿಲ್ಲ ಅಂದ್ರೆ ಅವಾಚ್ಯ ಶಬ್ದಗಳು, ನಿಂದನೆ. ಈಗ ಸೋಷಿಯಲ್ ಮೀಡಿಯಾ ಬಹಳಷ್ಟು ಮುಂದಿದೆ.
ಇದೆಲ್ಲ ನೋಡ್ತಾ ಇರ್ತೀರ. ಹಾಗಾಗಿ ದಯಮಾಡಿ ಕೂಲಿ ಕಾರ್ಮಿಕರು, ಸಣ್ಣ ಪುಟ್ಟ ವ್ಯಾಪಾರಿಗಳು, ನೂಕಗಾಡಿಗಳು, ತಳ್ಳಗಾಡಿಗಳರು ದಯಮಾಡಿ ಈ ಯೋಜನೆಯ ಫಲಾನುಭವವನ್ನು ಕರ್ಕೊಳ್ಳಿ. ಹಾಗೆಯೇ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಸೇರಿದಂತೆ ಕರ್ನಾಟಕದ ಎಲ್ಲ ಜಿಲ್ಲಾಧ್ಯಕ್ಷರುಗಳು, ಮಂಡಲದ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರುಗಳು, ಆಮೇಲೆ ಪ್ರಧಾನ ಕಾರ್ಯದರ್ಶಿಗಳಲ್ಲಿ ದಯಮಾಡಿ ಮನವಿ ಮಾಡ್ಕೊತೀನಿ. ಈ ಮೋದಿಯ ಅದ್ಭುತ ಯೋಜನೆಯನ್ನ ತಾವುಗಳು ಎಲ್ಲರೂ ಕೂತ್ಕೊಂಡು ಒಂದು ಪಾರ್ಟಿ ಆಫೀಸ್ ಮಾಡಿರ್ತೀರಿ. ಬೆಳಗ್ಗೆ ಎದ್ರೆ ಹೋಗಿ ಜಗನ್ನಾಥನ ಭವನದಲ್ಲಿ ಅದು ಮಾಡದೆ ಇದು ಮಾಡದೆ, ಅವ್ರು ಬರ್ತಾರೆ ಮಾಡದೆ ಇವ್ರು ಬರ್ತಾರೆ ಮಾಡದೆ, ಈ ಯೋಜನೆ ಜಾರಿಗೆ ಬಂದಿದ್ದಾರೆ ಮೋದಿಗಳು ಅಂತ ಫ್ಲೇಗ್ ಹಿಡ್ಕೊಂಡು ಕೂತ್ಕೊಳ್ಳೋ ಬದಲು ದಯಮಾಡಿ ತಮ್ಮ ಮಂಡಲದ ಮಟ್ಟದಲ್ಲಿ, ವಾರ್ಡ್ಗಳ ಮಟ್ಟದಲ್ಲಿ, ವಾರ್ಡ್ ಅಧ್ಯಕ್ಷರು ಯಾರಿದ್ದೀರಿ ದಯಮಾಡಿ ನಿಮ್ಮ ಕಾರ್ಯಕರ್ತರಿಗೆ ಮಾಡ್ಕೊಡಿ ಸ್ವಾಮಿ. ಯಾರಿಗೂ ಬೇಡ, ನಿಮ್ಮ ಕಾರ್ಯಕರ್ತರಿಗೆ ಒಂದು ಅಪ್ಲಿಕೇಶನ್ ಹಾಕೊಡಿ. ಖುಷಿಯಾಗಿ ಏನಿಲ್ಲಪ್ಪ ನಮ್ಮ ಅಧ್ಯಕ್ಷರು ನನಗೊಂದು ಅಪ್ಲಿಕೇಶನ್ ಹಾಕ್ಸಿದ್ರು, ಸರ್ಕಾರದಿಂದ ಒಂದು ಲೋನ್ ಕೊಡಿಸುವಂತ ಖುಷಿಗಾರ ಒಂದು 4 ಓಟ್ ಹಾಕ್ತಾರೆ. ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ರೆ ಜಗನ್ನಾಥ ಭವನ, ಅದು ಬಿಟ್ಟರೆ ರಾಜ್ಯ ಕಚೇರಿ, ರಾಷ್ಟ್ರ ಕಚೇರಿ, ಏನು ಪ್ರಯೋಜನ ಇಲ್ಲ. ಮೋದಿ ಕೊಟ್ಟಿರ್ತಕ್ಕಂಥದ್ದು ಅದ್ಭುತ ಯೋಜನೆಗಳನ್ನ ನಾವು ಜಾರಿಗೆ ತರಬೇಕು ಅಂದ್ರೆ ಮಾನ್ಯ ಜಿಲ್ಲಾಧ್ಯಕ್ಷರುಗಳು, ಮಾನ್ಯ ಮಂಡಲದ ಅಧ್ಯಕ್ಷರುಗಳು, ಮಾನ್ಯ ವಾರ್ಡ್ ಅಧ್ಯಕ್ಷರುಗಳು ದಯಮಾಡಿ ಈ ಅಟ್ಲೀಸ್ಟ್ ಒಂದು ಬೂತ್ ಅಧ್ಯಕ್ಷರಿಗಾರು ಹೇಳಿ ಸ್ವಾಮಿ, ಒಂದು ಸಿಸ್ಟಮ್ ಕೊಡಿಸಿ, ಒಂದು ಲ್ಯಾಪ್ಟಾಪ್ ಕೊಡಿಸಿ, ಸಣ್ಣ ಪುಟ್ಟ ಯಾರಿದ್ದಾರೆ ಅವ್ರನ್ನ ಮಾತಾಡ್ಸೋಗಿಂತ ಯೋಜನೆಗಳ ಬಗ್ಗೆ ವಿವರಣೆ ಕೊಡಿ. ಕಳೆದ ಬಾರಿ ನೀವು ನಂಬ್ತಿರೋ ಇಲ್ವೋ, ನಮ್ಮ ವಾರ್ಡ್ನಲ್ಲೇ ಒಂದು 30 ಜನಕ್ಕೆ ಅಪ್ಲಿಕೇಶನ್ ಹಾಕ್ಸ್ಕೊಟ್ಟಿದ್ದೀವಿ. ಅವರು 30 ಜನದಲ್ಲಿ 25 ಜನ ನಿಜವಾಗ್ಲೂ ಇದರ ಫಲಾನುಭವ ಪಡೆದು ಮತ್ತೆ ರೀ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ. ಆ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾನು ಮುಖಂಡ, ನಾನು ಎಲೆಕ್ಷನ್ ಅಲ್ಲಿ ನಿಂತ್ಕೋಬೇಕು ಆಸೆ ಎಲ್ಲರಿಗೂ ಇರ್ತದೆ ಸ್ವಾಮಿ. ಆಸೆ ಯಾರಿಗಿರಲ್ಲ ಹೇಳಿ? ನನಗೂ ಕೂಡ ಇದೆ, ಆದ್ರೆ ದುಡ್ಡಿಲ್ಲ ಅಷ್ಟೇ. ದುಡ್ಡಿದ್ರೆ ನಾನು ಕೂಡ ಆಕಾಂಕ್ಷಿನೇ. ಇಲ್ಲಿ ಬಲ ಪ್ರದರ್ಶನ ಮಾಡುವಂತ ಮನಸ್ಥಿತಿಯಲ್ಲಿ ನಾವಿಲ್ಲ. ಹಾಗಾಗಿ ದಯಮಾಡಿ ತಮ್ಮಲ್ಲಿ ಮಂಡಲದ ಅಧ್ಯಕ್ಷರು, ವಾರ್ಡ್ ಅಧ್ಯಕ್ಷರುಗಳು, ಹಾಗೆ ನಮ್ಮ ಮಹಾನ್ ಘಟಾನುಘಟಿ ಯಾರ್ಯಾರಿದ್ದೀರಿ ಜನನಾಯಕರು, ದಯಮಾಡಿ ತಮ್ಮಲ್ಲಿ ಒಂದೊಂದು ವಿನಂತಿ, ಒಂದೊಂದು ವಿನಂತಿ. ನಿಮ್ಮ ವಾರ್ಡ್ಗಳಲ್ಲಿ, ನಿಮ್ಮ ಮಂಡಲ ಮಟ್ಟದಲ್ಲಿ, ತಾಲೂಕು ಮಟ್ಟಗಳಲ್ಲಿ ಒಂದು ಸಿಸ್ಟಮ್ ಇಡಿ ಸ್ವಾಮಿ. ಒಂದು ಸಿಸ್ಟಮು, ಒಂದು ಇದು ಇಟ್ಕೊಂಡು ಲಾಗಿನ್ ಮಾಡಿ ಒಂದು 10 ಜನಕ್ಕೂ, ಒಂದು 100 ಜನಕ್ಕೂ ಒಂದು ಅರ್ಜಿ ಹಾಕೊಟ್ರೆ ಆ ಬ್ಯಾಂಕ್ಗಳು ಸಂಪೂರ್ಣವಾಗಿ ಅಪ್ರೂವಲ್ ಮಾಡ್ತಾರೆ. ಯಾವ ಬ್ಯಾಂಕ್ಗಳಲ್ಲಿ ಕೊಡಲ್ಲ ಅಂತ ಹೇಳ್ತಾರೋ ಅಲ್ಲಿಗೆ ಜಿಲ್ಲಾಧ್ಯಕ್ಷರಾಗಲಿ, ಮಂಡಲದ ಅಧ್ಯಕ್ಷರುಗಳಾಗಲಿ ಹೋಗಿ ನೇರವಾಗಿ ಮಾತಾಡ್ತಕ್ಕಂಥ ಸದಾವಕಾಶವನ್ನ ನಮ್ಮ ಅಚ್ಚುಮೆಚ್ಚಿನ ನಾಯಕರು, ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ನಮಗೆ ಕೊಟ್ಟಿದ್ದಾರೆ. ನಾನು ಕೂಡ ಒಬ್ಬ ಸಾಮಾನ್ಯ ಬೂತ್ ಅಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರ್ತಕ್ಕಂಥವನು. ಹಾಗಾಗಿ ಸಣ್ಣ ಪುಟ್ಟ ಯೋಜನೆಗಳನ್ನ ತಲುಪಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಅದು ಬಿಟ್ಟು ನಾವು ಬೇರೆಲ್ಲ ಮಾತಾಡ್ತೀವಿ, ರೋಡಲ್ಲಿ ನಿಂತ್ಕೊಂಡು ಮಾತಾಡೋದು, ಯೋಜನೆ ಬಂದಿದೆಯಂತೆ, ಹೌದು ಬಹಳ ಚೆನ್ನಾಗಿದೆ, ಏನು ಅದರಿಂದ ಏನು ಉಪಯೋಗ ಇಲ್ಲ. ದಯಮಾಡಿ ತಮ್ಮಲ್ಲಿ ಕಳಕಳಿಯ ಮಣಿ PM ಸ್ವಾನಿಧಿ ಯೋಜನೆಗಳನ್ನ ಅರ್ಜಿ ಹಾಕಿ, ಸಂಬಂಧಪಟ್ಟ ರಾಷ್ಟ್ರೀಕೃತ ಬ್ಯಾಂಕ್ಗಳು, ಯಾವುದೇ ಪ್ರೈವೇಟ್ ಬ್ಯಾಂಕ್ಗಳಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಅಕೌಂಟ್ ಹೋಲ್ಡರ್ ಆಗಿರಬೇಕು. ದಯಮಾಡಿ ಅಪ್ಲಿಕೇಶನ್ ಮಾಡಿ ಇಂಥ ಸಣ್ಣ ಪುಟ್ಟ ಯೋಜನೆಗಳ ಫಲಾನುಭವವನ್ನು ಪಡೆಯಲಿಕ್ಕೆ ಅನುಕೂಲವಾದ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯದಾದ್ಯಂತ ಇರ್ತಕ್ಕಂಥ ಯಾರ್ಯಾರು ಬಿಜೆಪಿ ಮಹಾನ್ ಮುಖಂಡರಿದ್ದೀರಿ ದಯಮಾಡಿ ಇದರ ಬಗ್ಗೆ ಗಮನ ಕೊಡಿ. ಮೋದಿ ಯೋಜನೆಗಳು ನೂರಾರಿದೆ, ಅದ್ಭುತ ಯೋಜನೆಗಳಿದೆ, ಆದರೆ ಅದನ್ನ ಕಾರ್ಯರೂಪ ಮಾಡುವಲ್ಲಿ ನಾವು ವಿಫಲರಾಗಿದ್ದೀವಿ. ಬರೀ ಕೂತ್ಕೊಂಡು ಮಂಡಲ ಮಟ್ಟದ ಮೀಟಿಂಗ್ ಮಾಡಿ, ಆ ಮೀಟಿಂಗ್ ಮಾಡಿ, ಈ ಮೀಟಿಂಗ್ ಮಾಡಿ. ಸಂತೋಷ ಸ್ವಾಮಿ, ಮೀಟಿಂಗ್ ಜೊತೆ ಕಾರ್ಯಕರ್ತರನ್ನು ಉದ್ಧಾರ ಮಾಡೋಂಥ 1-2 ಕೆಲಸ ಮಾಡೋಣ. ಕಾರ್ಯಕರ್ತರಿಗೆ ನಮ್ಮ ಕೈಯಿಂದ ಅಂತೂ ಕೊಡ್ಲಿಕ್ಕೆ ಆಗೋದಿಲ್ಲ, ನಮ್ಗೆ ಆ ಶಕ್ತಿನೂ ಇಲ್ಲ. ಶಕ್ತಿ ಇರೋರು ದಾನನೂ ಮಾಡಲ್ಲ, ಇದು ಗೊತ್ತಿರತಕ್ಕಂಥ ಸತ್ಯ. ಪಾಪ ಸಾವಿರಾರು ಕೋಟಿ ಒಡೆಯರು ಯಾರು ಇವತ್ತು ನಿಮ್ಗೆ ಯಾರು ದಾನ ಮಾಡೋದಿಲ್ಲ. ಹಾಗಾಗಿ ದಯಮಾಡಿ ಕಾರ್ಯಕರ್ತರು ತಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ನನ್ನ ಫೇಸ್ಬುಕ್ ಮತ್ತು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ದಯಮಾಡಿ ಸಂಪರ್ಕ ಮಾಡಿ. ಯಾವುದೇ ನಿಮಗೆ ಗೊತ್ತಿರತಕ್ಕಂಥ ಸಣ್ಣ ಪುಟ್ಟ CSCಗಳು ಅಥವಾ ಯಾರು ಕಂಪ್ಯೂಟರ್ ಸೆಂಟರ್ ಹೋಗಿ ಈ ಅರ್ಜಿಯನ್ನು ಹಾಕಿ. ಇದರ ಜೊತೆಗೆ ಇನ್ನೊಂದು ಉಪಯುಕ್ತದ ಮಾಹಿತಿಯನ್ನು ಕೊಡ್ತಿದ್ದೀನಿ ನಮ್ಮ ಸಾರ್ವಜನಿಕರಿಗೆ. PM ಆಯುಷ್ಮಾನ್ ಭಾರತ್ ಯೋಜನೆ 70 ವರ್ಷ ಯಾರು ಕಂಪ್ಲೀಟ್ ಆಗಿದೆಯೋ ಅವರೆಲ್ಲರೂ ದಯಮಾಡಿ ಒಂದೊಂದು ಅರ್ಜಿ ಹಾಕಿ. ನಿಮಗೆ ಒಂದು ವಾರ ಅಥವಾ 2 ಇಮಿಡಿಯೇಟ್ ಆಗಿ ಬರ್ತದೆ, ಕೆಲವೊಮ್ಮೆ ಇನ್ನೊಮ್ಮೆ ಒಂದು 2-3 ದಿವಸ ತಮ್ಮ ಆಧಾರ್ ಕಾರ್ಡು
ತಮ್ಮ ಆಧಾರ್ಗೆ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ತಗೊಂಡು ಗೌರ್ಮೆಂಟ್ CSCಗಳು ಅಥವಾ ಯಾವುದೋ ಪ್ರೈವೇಟ್ CSCಗಳು ಅಕಸ್ಮಾತ್ ನೀವು ಅಕ್ಕಪಕ್ಕ ಇದ್ದರೆ ದಯಮಾಡಿ ನನ್ನನ್ನು ಸಂಪರ್ಕ ಮಾಡಿ ಆ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ನಾವು ಮಾಡಿಕೊಡ್ತೀವಿ. ಇದರ ಉಪಯೋಗ ಬಹಳಷ್ಟಿದೆ ಸಾರ್ವಜನಿಕರಿಗೆ. ಹಾಗಾದ್ರೆ ಇನ್ನು ಕೆಲವು ಜನಕ್ಕೆ ಮಾಹಿತಿನೇ ಇಲ್ಲ, ಏನಂದ್ರೆ ಹಾಗಂದ್ರೆ ಏನು ಅಂತ. ದಯಮಾಡಿ ಹೇಳ್ತಾ ಇದ್ದೀನಿ, 70 ವರ್ಷ ಮೀರಿದಂತಹ ಎಲ್ಲ ನಾಗರಿಕರಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ನೀಡ್ತಾ ಇದ್ದಾರೆ. ಇದರ ಸದುಪಯೋಗನ ಪಡಿಸ್ಕೊಳ್ಳಿ. ಜೊತೆಗೆ ಯಾರು BPL ಕಾರ್ಡ್ ಓಡಿಸಿದಿರಾ ಅವ್ರಿಗೂ ಕೂಡ 5 ಲಕ್ಷದ ವಿಮೆ ಇದೆ. ಇದನ್ನ ದಯಮಾಡಿ ಎಲ್ಲರೂ ಕೂಡ ಈ ಯೋಜನೆಯನ್ನ ತಾವು ಪಡ್ಕೊಳ್ಳಿ. ನಾನು ಕೂಡ ಇದರ ಫಲಾನುಭವಿ PM ಸ್ವಾನಿಧಿಯದ್ದು. ಹಾಗೇನೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಕೂಡ ನಾನು ಮಾಡಿಸ್ಕೊಂಡಿದ್ದೀನಿ. ಅದೇ ರೀತಿಯ ಸಾರ್ವಜನಿಕರೇ, ಮೋದಿಗೆ ಓಟ್ ಹಾಕ್ತಿರೋ ಬಿಡ್ತಿರೋ ಅದು ನಿಮ್ಮನೆ ಬರ. ಅಟ್ಲೀಸ್ಟ್ ಈ ಯೋಜನೆ ಪಡ್ಕೊಂಡಾದ್ಮೇಲೆ ಒಂದು ಓಟ್ ಹಾಕಂತ ಮನಸ್ಥಿತಿ ಬರಲಿ. ಈ ಪ್ರಾಮಾಣಿಕವನ್ನ ಪ್ರಯತ್ನ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಒಂದೇ ಮಾತಾಡ.